ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಲೆನಾಡು ಹುಡುಗಿ ಪೂಜಾ. ನಮ್ಮೂರು ಸಾಗರ, ಇರೋದು ಬ್ಯಾಂಗ್ಳೂರಲ್ಲಿ. ಇವತ್ತು ಮಾರ್ನಿಂಗ್ ಎದ್ದು ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಹಾಗಾಗಿ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ಹಸಿ ಶೇಂಗಾ ತಂದಿದ್ರು, ಅದನ್ನು ಬೇಯಿಸ್ಬಿಡೋಣ ಅಂತ ಹೇಳಿ ಅದನ್ನು ಒಂದು ಕಡೆ ಕುಕ್ಕರಲ್ಲಿ ಹಾಕಿ ಬೇಯೋದಕ್ಕೆ ಇಟ್ಟೆ. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ಸ್ವೀಟ್ ಪೊಟೆಟೊ ತಂದಿದ್ದರು. ಅದನ್ನು ಗೆಣಸು ಅಂತಲೂ ಕರೀತಾರೆ. ಅದನ್ನು ಬೇಯೋದಕ್ಕಿಡೋಣ ಅಂತ ಹೇಳಿ ಎಲ್ಲ ಕಟ್ ಮಾಡಿಕೊಂಡು ಬೇಯೋದಕ್ಕೂ ಇಟ್ಟೆ. ನೋಡ್ಬೋದು ಬೆಂದಿದೆ. ನಾನು ಕುಕ್ಕರಲ್ಲಿ ಹಾಕಲ್ಲ, ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ ಕುಕ್ಕರಲ್ಲಿ ಹಾಕಿ ಬೇಯಿಸಿದರೆ. ಹಾಗಾಗಿ ನಾನು ಇದೇ ಥರನೇ ಮಾಡೋದು. ಅದಾದಮೇಲೆ ಲಂಚಿಗೆ ಚಪಾತಿ ಮತ್ತು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಕೋಸಿನ ಪಲ್ಯ ಎಲ್ಲ ಕಟ್ ಮಾಡಿಕೊಂಡು ಕೋಸಿನ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ. ಅದಾದಮೇಲೆ ನಾನು ಸ್ವಲ್ಪ ಬಿಸಿನೀರಿಗೆ ಉಪ್ಪು ಹಾಕಿ ಇದನ್ನು ನೆನೆಸಿಡ್ತೀನಿ, ಹೆಚ್ಚಿಟ್ಟಿರೋಂತಹ ಕೋಸನ್ನು. ಏನಕ್ಕಂದರೆ ಬೇಗ ಬೇಯಲ್ಲ ಡೈರೆಕ್ಟಾಗಿ ಹಾಕಿದರೆ. ಅದಾದಮೇಲೆ ಪಲ್ಯಗೆ ಏನೇನು ಬೇಕು ಆನಿಯನು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ. ಅದಾದಮೇಲೆ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ಇದೇ ಟಾಸ್ಕ್ ಅಲ್ವಾ, ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡಬೇಕು, ಏನು ಊಟ ಮಾಡಬೇಕು, ಏನು ಸಾಂಬಾರು ಮಾಡಬೇಕು ಅನ್ನೋದ್ರಲ್ಲೇ ಕಳೆದೋಗ್ಬಿಡುತ್ತೆ. ಆದರೂ ಒಂದು ತಿಂಡಿನ ರೆಡಿ ಮಾಡೇ ಬಿಡ್ತೀವಿ. ಅದಕ್ಕೆ ನಾನು ಟೈಮ್ ಟೇಬಲ್ ಹಾಕ್ಕೊಬಿಟ್ಟಿದ್ದೀನಿ. ಈ ದಿನ ಈ ತಿಂಡಿ ಮಾಡಬೇಕು, ಈ ಸಾಂಬಾರು ಮಾಡಬೇಕು ಅಂಥೇಳಿ. ಅದನ್ನೊಂದು ವಾರ ಕಂಟಿನ್ಯೂ ಮಾಡಿದೆ ಅಷ್ಟೇ. ಅದಾದಮೇಲೆ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ, ಅದು ಅಲ್ಲಿಗೆ ಕೈ ಬಿಟ್ಟೆ. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಸೈಡಲ್ಲಿಟ್ಟು ಅದಾದಮೇಲೆ ಪಲ್ಯಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಿಸಿನೀರಲ್ಲಿ ಕೋಸು ನೆನೆಸಿಟ್ಟಿದ್ದಕ್ಕೆ ಬೇಗ ಆಗಿಬಿಡುತ್ತೆ ಪಲ್ಯ. ಅದಾದಮೇಲೆ ನಾನು ಕಡಲೆ ಹಿಟ್ಟು ಅರಿಶಿಣ ನೀರಿಗೆ ಕಲಸಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ನಾನು ಈವ್ನಿಂಗ್ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಬಿಡ್ತೀನಿ. ಏನಕ್ಕಂದರೆ ಮಾರ್ನಿಂಗ್ ಎದ್ದು ಟಿಫನ್ನು ಮತ್ತು ಮಧ್ಯಾಹ್ನ ಲಂಚಿಗೆ ಪ್ಯಾಕ್ ಮಾಡಿ ಕಳಿಸ್ಬೇಕಲ್ವ, ಅರ್ಜೆಂಟಿಗೆ ಆಗಲ್ಲ ಅಂತ ಹೇಳಿ. ಹಾಗಾಗಿ ಎಲ್ಲ ಹಿಂದಿನ ದಿವಸನೇ ಕಟ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಅಂಥೇಳಿ. ನೀವು ಯಾರಾದರೂ ಇದೇ ರೀತಿ ಮಾಡ್ತಾ ಇದ್ದೀರಾ ಅಂದರೆ ಕಮೆಂಟ್ ಹಾಕಿ, ನನಗೂ ಗೊತ್ತಾಗುತ್ತೆ ಯಾರ್ಯಾರು ಈ ಥರ ಮಾಡ್ತಾರೆ ಅಂತ ಹೇಳಿ. ನನಗೆಲ್ಲ ಅಡುಗೆ ಸ್ವಲ್ಪ ಕಲರ್ಫುಲ್ ಆಗಿದ್ದರೆ ನನಗೆ ತಿನ್ನೋದಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ನಾನು ಎಲ್ಲದಕ್ಕೂ ಅರಿಶಿನ ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಹೋಮ್ ಮೇಡ್ ಅರಿಶಿನ, ನಮ್ಮ ಮನೆಯಲ್ಲೇ ಬೆಳೀತಾರೆ ಅರಿಶಿಣನ. ನಮ್ಮಮ್ಮ ಎಲ್ಲ ರೆಡಿ ಮಾಡಿಸಿ ಕೊಟ್ಟು ಕಳಿಸ್ತಾರೆ.
ಈ ಕಡೆ ಪಲ್ಯನೂ ರೆಡಿ ಆಯಿತು, ಚಪಾತಿನೂ ಮಾಡ್ಕೊಬಿಡೋಣ ಅಂತ ಹೇಳಿ ಚಪಾತಿ ಉತ್ತಾ ಇದ್ದೀನಿ. ಫಸ್ಟು ನನ್ನ ಮದುವೆ ಆದ ಹೊಸದ್ರಲ್ಲಿ ನಂಗೆ ಚಪಾತಿನೇ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಬಟ್ ಇವಾಗ ಅದು ಪ್ರಾಕ್ಟೀಸ್ ಆಗಿ ಆಗಿ ಚೆನ್ನಾಗಿ ಬರುತ್ತೆ. ಅದೊಂದು ಖುಷಿ, ಚಪಾತಿ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ. ಫಸ್ಟಿಗೆಲ್ಲ ನಾನು ವಿತೌಟ್ ಚುಂಚ್ಕ ನಾನು ಚಪಾತಿ ಬೇಯಿಸ್ತಾನೇ ಇರಲಿಲ್ಲ. ಬಟ್ ಇವಾಗ ನನಗೆ ಸ್ಪೆಷಲ್ ಪವರ್ ಬಂದಿದೆ ಅನಿಸುತ್ತೆ. ಬರೀ ಕೈಯಲ್ಲೇ ಎತ್ತಿ ಹಾಕೋದು ತೆಗೆಯೋದು ಮಾಡ್ತೀನಿ. ಅದು ಒಂಥರ ಖುಷಿ. ಇಷ್ಟೆಲ್ಲ ಮಾಡಿ ಬಾಕ್ಸಿಗೆ ಎಲ್ಲ ಫಿಲ್ ಮಾಡಿ ನನ್ನ ಹಸ್ಬೆಂಡಿಗೆ ಪ್ಯಾಕ್ ಮಾಡಿ ಕೊಟ್ಟೆ. ಎಲ್ಲ ಅಡುಗೆ ಮಾಡಿ ನಾನು ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿ ತಿಂತಾ ಕೂತ್ಕೊಂಡೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.